ನಮಸ್ಕಾರ, ನನ್ನ ಹೆಸರು ಹನುಮಂತರಾಯ್ ಅಂತೇಳಿ. ಬೈಪ್ ಗ್ರಾಮೀಣಾಭಿವೃದ್ಧಿ ಮತ್ತು ಡಿಜಿಟಲ್ ಗ್ರೀನ್ ಯೋಜನೆಯಲ್ಲಿ DPO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಮದುವೆ ಶುಭ ಸಮಾರಂಭಗಳಿಗೆ ಅತಿ ಹೆಚ್ಚಾಗಿ ನಾವು ಬಾಳೆ ಎಲೆ ಮತ್ತು ಬಾಳೆಹಣ್ಣನ್ನು ಅತಿ ಹೆಚ್ಚಾಗಿ ಉಪಯೋಗ ಮಾಡ್ತೀವಿ. ಈ ಬಾಳೆ ಎಲೆ ಮತ್ತು ಬಾಳೆಹಣ್ಣನ್ನು ಅತಿ ಹೆಚ್ಚಾಗಿ ಮತ್ತು ಅತ್ಯುತ್ತಮ ರೀತಿಯಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಉಳ್ಳೇನಹಳ್ಳಿ ಗ್ರಾಮಸ್ಥದಲ್ಲಿ ಒಬ್ಬ ರೈತರು ಬೆಳೆದಿದ್ದಾರೆ. ಅವರ ಮುಖಾಂತರ ನಾವು ಪರಿಚಯ ಮಾಡಿಕೊಂಡು ಈ ರೀತಿ ಯಾವ ರೀತಿ ಬೆಳಿಬೇಕು ಎಂಬುದನ್ನು ತಿಳ್ಕೊಳ್ಳೋಣ ಬರ್ರಿ. ನಮಸ್ಕಾರ ಸರ್, ನಮ್ಮ ಹೆಸರು ಹನುಮಂತರಾಯ್ ಅಂತೇಳಿ. ನಾವು ಡಿಜಿಟಲ್ ಗ್ರೀನ್ ಮತ್ತು ಬೈಪ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಬಂದಿದ್ದೀವಿ. ನೀವು ಯಾವ ರೀತಿ ಬಾಳೆಹಣ್ಣ ಎಳೆ ಚೆನ್ನಾಗಿ ಬೆಳೆದಿದ್ದೀರಲ್ಲ, ಯಾವ ರೀತಿ ಬೆಳೆದಿದ್ದೀರಾ ಮತ್ತು ಯಾವ ರೀತಿ ನೀವು ಈ ಥರ ಬರೋದಕ್ಕೆ ಕಾರಣ ಆಯಿತು ಮತ್ತು ಇದನ್ನು ರೈತರಿಗೆ ತಿಳಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ವೀಕ್ಷಕರಿಗೆಲ್ಲ ನಮಸ್ಕಾರ. ನಮ್ಮ ಹೆಸರು ಕರಿಗೌಡ ಅಂತ. ಉಳ್ಳೇನಹಳ್ಳಿ ಗ್ರಾಮದಲ್ಲಿ ನಾವು ಹೆಚ್ಚು ಕಮ್ಮಿ ಒಂದು 60 ಕುಂಟೆ ಬಾಳೆ ಮಾಡಿದ್ದೀವಿ. 60 ಕುಂಟೆ ಬಾಳೆಯಲ್ಲಿ ಹೆಚ್ಚು ಕಮ್ಮಿ 6 ಅಡಿ 5 ಅಡಿ ಅಂತರದಲ್ಲಿ ನೀಟಾಗಿ JCB ಟ್ರೆಂಚ್ ಹೊಡಿಸ್ಬಿಟ್ಟು ಮಾಡಿದ್ದೀವಿ. ಜನವರಿಲಿ ಹಾಕಿದ್ದೀವಿ. ಹೆಚ್ಚು ಕಮ್ಮಿ 8-9 ತಿಂಗಳಾಯಿತು. ಈಗ 60 ಕುಂಟಿಗೆ ಹೆಚ್ಚು ಕಮ್ಮಿ 1050 ಗುಣಿ ಹಾಕಿದ್ದೀವಿ. 1050 ಗುಣಿ ಹಾಕಿಬಿಟ್ಟು ಈಗ ಚೆನ್ನಾಗಿ ಬಂದಿದೆ. 9 ತಿಂಗಳಾಯ್ತು. ಈಗ ಗೊನೆಲ್ಲ ಒಣ್ತಾ ಇದೆ, ರೆಡಿ ಇದೆ. ಎಲ್ಲ ಪೂರ್ತಿ ಸಾವಯವ ಗೊಬ್ಬರದಲ್ಲೇ ಮಾಡಿದ್ದೀವಿ. ಇದು ರಾಸಾಯನಿಕ ಗೊಬ್ಬರ ಏನೂ ಹಾಕಿಲ್ಲ ಸರ್. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ರೈತರು ರಾಸಾಯನಿಕ ಗೊಬ್ಬರವನ್ನೇ ಹಾಕಿ ಅತಿ ಹೆಚ್ಚು ಬೆಳೆಗಳನ್ನು ತೆಗಿತಾರೆ. ಆದರೆ ನೀವು ಸಾವಯವ ಗೊಬ್ಬರವನ್ನೇ ಹಾಕಿಬಿಟ್ಟು ಅತ್ಯಂತ ಉತ್ತಮ ರೀತಿಯಲ್ಲಿ ಬಾಳೆಹಣ್ಣನ್ನು ಬೆಳೆದಿದ್ದೀರಲ್ಲ, ಯಾವ ರೀತಿ ಸಾವಯವ ಗೊಬ್ಬರವನ್ನು ಬಳಸ್ಕೊಂಡಿದ್ದೀರಾ ಅಂತ ತಿಳಿಸ್ಕೊಡ್ತೀರಾ? ನಾವು ಈಗ ಹೆಚ್ಚು ಕಮ್ಮಿ ಡಿಸೆಂಬರ್ ತಿಂಗಳಲ್ಲಿ ಟ್ರೆಂಚ್ ಹೊಡಿಸ್ತೀವಿ. ಟ್ರೆಂಚ್ ಹೊಡಿಸ್ಬಿಟ್ಟು ಹೆಚ್ಚು ಕಮ್ಮಿ 1 ತಿಂಗಳು ಆಗಿಬಿಟ್ಟಿವು ನೆಲ ಒಣಗಂಗೆ. ನೆಲ ಒಣಗಂಗೆ ಬಿಟ್ಬಿಟ್ಟು ಆಮೇಲೆ ಜನವರಿ 1 ಜನವರಿ 1, 2, 3 ತಾರೀಕಲ್ಲಿ ಸಸಿಗಳನ್ನು ತಂದು ಹಾಕ್ತೀವಿ. ಎಲ್ಲಿಂದ ತಂದು? ಸಸಿ ಹಾಸನದಲ್ಲಿ ಇವರು ಇದ್ದಾರೆ, ಅವ್ರ ಹೆಸರೇನಪ್ಪ ಆನಂದ್ ಅಂತ ಇದ್ದಾರೆ. ಅವ್ರು ಕೊಡ್ಸಿದ್ದಾರೆ. ನಾವು ಬಂದು ಪರ್ಚೇಸ್ ಮಾಡಿಬಿಟ್ಟು ಇಲ್ಲಿಗೆ ಕೊಟ್ಟು ಹೋದರು. ಒಂದು ಗಿಡ 13 ರೂಪಾಯಿನಂಗೆ ತಗೊಂಡ್ರು ನಮಗೆ. ಒಟ್ಟು 1050 ಗಿಡ. ಈ 1050 ಗಿಡದಲ್ಲಿ ಎಲ್ಲ ಫುಲ್ಲು ಒಂದು 4 ದಿವಸಕ್ಕೆ ಹಾಕ್ತೀವಿ. ಡಿಸೆಂಬರಲ್ಲಿ ಟ್ರೆಂಚ್ ಹೊಡಿಸ್ತೀವಿ. 1 ತಿಂಗಳಿದ್ದಂಗೆ ಟ್ರೆಂಚ್ ಹೊಡಿಸ್ಬಿಟ್ಟು ಜನವರಿ 1st ವೀಕಲ್ಲಿ ನಾಟಿ ಮಾಡಿದ್ವಿ. ಹಾಸನಲ್ಲಿ ತಗೊಬಂದು ಒಂದು ಸಸಿ 13 ರೂಪಾಯಿನಂಗೆ. ಅವ್ರು ಇಲ್ಲಿಯೇ ಡೆಲಿವರಿ ಕೊಟ್ಟರು. 13 ರೂಪಾಯಿನಂಗೆ ತಗೊಂಡು ಹಾಕಿ ಅದಾದಮೇಲೆ ಒಂದು 2 ತಿಂಗಳು 3 ತಿಂಗಳು ಆದಮೇಲೆ ಅವರು ಒಂದು ಗುಡಿಗೆ ಹೆಚ್ಚು ಕಮ್ಮಿ ಒಂದು ಅರ್ಧ kg ಬೇವಿನ ಹಿಂಡಿ, ಇನ್ನು ಟ್ರೈಕೋಡರ್ಮ, ಇನ್ನು ಒಂದು ಜೈವಿಕ ಗೊಬ್ಬರ ಸೇರಿಸ್ಬಿಟ್ಟು ಒಂದು ಅರ್ಧ kg ಎಲ್ಲ ಗಿಡಕ್ಕೂ ಹಾಕಿ ಗುಣಿಗೆ ಅರ್ಧ ಅಡಿ ಟ್ರೆಂಚ್ ಹೊಡೆಸಿ ಅದ್ರ ಕೆಳಗಡೆ ಹಾಕಿ ಮೇಲೆ ಗಿಡ ಎಲ್ಲ ನೆಟ್ಟಿದ್ದೀವಿ. ಇದು ಬಾಳೆ ಗಿಡ 3 ತಿಂಗಳು ನಾಟಿ ಮಾಡಿದ ನಂತರ ಬಯೋಸ್ಟಿನ್ ಅನ್ನ ಸಿಂಪಡಣೆ ಮಾಡಿದೀನಿ ಅಂತಾರಲ್ಲ, ಯಾವ್ದಕ್ಕೆ ಮಾಡಿದ್ರು? ಅದು ಬಯೋಸ್ಟಿನ್ ಅಂದ್ರೆ ಅದು ಚೆನ್ನಾಗಿ ಗಿಡ ಚೆನ್ನಾಗಿ ಬರುತ್ತೆ. ಈಗ ಹುಳಪಳ ಕಡಿದಂಗೆ ಹೊರಗಡೆಯಿಂದ ಯಾವುದೇ ಕೀಟನಾಶಕ ಬಂದರೂ ಅದಕ್ಕೂ ಟಚ್ ಆಗಲ್ಲ. ಅದು ಒಂಥರ ಮೆಡಿಸಿನ್ ಔಷಧಿ ಲೆಕ್ಕಾಚಾರವೇ. ಅದು ಹೊಡೆದ್ರೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹೆಚ್ಚು ಕಮ್ಮಿ 2 ತಿಂಗಳು ಆದಮೇಲೆ 2 ತಿಂಗಳಿಗೆ ಒಂದ್ಸರಿ ಅಂದರೆ 3 ತಿಂಗಳು 4ನೇ ತಿಂಗಳವರೆಗೂ ಅದು ಹೊಡೆದ್ವಿ. 4ನೇ ತಿಂಗಳು ಹೊಡೆದ್ಮೇಲೆ ಗಿಡ ಚೆನ್ನಾಗಿ ಬೆಳೀತಾ ಬಂತು. ಆಮೇಲೆ ಈ ತೆಂಗಿನ ಮರದೆಲ್ಲ ಈ GB ಕುರಂಬಿಡೆ ಎಲ್ಲ ಇದೆಯಲ್ಲ, ಗರಿ ಎಲ್ಲ ಏನಿದೆ ಫುಲ್ ಗುಂಡಿ ಒಳಗೆ ಟ್ರೆಂಚ್ ಒಳಗೆ ಎಲ್ಲ ತುಂಬಿದ್ವಿ. ಎಲ್ಲ ತುಂಬಿಬಿಟ್ಟು ಪೂರ್ತಿ ಇದು ಮಾಡಿಬಿಟ್ಟು ಅದನ್ನು ಮಣ್ಣು ಎಳೆದು ಕೆಳಗಡೆಗೆ ಒಂದು ಅರ್ಧ ಅಡಿ ಮಣ್ಣು ಎಳೆದು ಅದು ಮುಚ್ಚಿಣಂಗೆ. ಆಮೇಲೆ ನೀರು ಕಟ್ಟಿ ಎಲ್ಲ ಫುಲ್ ಕರಗಿ ಅದರ ಈ ಗೊಬ್ಬರ ಹಾಕ್ದಂಗೆ ಚೆನ್ನಾಗಿ ಬರುತ್ತೆ ಅಂತೇಳಿ ಇದು ಮಾಡಿದ್ವಿ. ಮತ್ತು ಇತ್ತೀಚೆಗೆ ಏನಾದರೂ ಇನ್ನೊಂದ್ಸಲ ಹೊಡೆದ್ರೆ ಏನಾದರೂ? ಇಲ್ಲಿ ಇನ್ನೊಂದ್ಸರಿ ಹೊಡೆದಲ್ಲ, ತಿಂಗಳಿಗೆ ಒಂದ್ಸರಿ ಫ್ರೈ ಮಾಡಿದ್ವಿ ಬಯಸ್ತಿನ್ನೆ. ಅದು ಹೆಚ್ಚು ಕಮ್ಮಿ 6 ತಿಂಗಳು ತನಕ ಫ್ರೈ ಮಾಡಿದ್ವಿ 3 ಸರಿ. ಅದಾದ್ಮೇಲೆ ಈಗ 3 ಸರಿ ಫ್ರೈ ಮಾಡಿ ಆದಮೇಲೆ ಈಗ ಇದೆಲ್ಲ ಈ ಪ್ಯಾಕೆಟಲ್ಲಿ ಇದು ತಗೊಬಂದು ಕೊಟ್ರಿದ ಇದನ್ನು ಹೊಡೆದ್ವಿ. ಇದನ್ನು ಬಾಳೆ ಸ್ಪೆಷಲ್ ಅಂತೇಳಿ ಸಿಗುತ್ತೆ ಅಂತ ಇದು ಮಾಡ್ಯಾರು. ಇದನ್ನು ನಾವು ಸೊಸಿ ಏನು ತಗೊಂಡಿದ್ವಿ ಅವ್ರ ಹತ್ರನೇ ತರಿಸ್ಬಿಟ್ಟು ಹೊಡೆದ್ವಿ. ಇದೆಲ್ಲ ತಂದರೆ ಸರ್? ಇದು ಹಾಸನಲ್ಲೇ. ಹಾಸನ ಅವರು ನಮ್ಮ ಇವರು ಸೊಸಿ ಕೊಟ್ಟರಲ್ಲ, ಅವರೇ ತಗೊಬಂದು ಕೊಟ್ಟರು. ಅವ್ರು ಬೆಂಗಳೂರಿನ ತರಿಸ್ತೀನಿ ಅಂತ ಅಂದ್ರಲ್ಲ, ಅದಕ್ಕೆ ಕೊಟ್ಬಿಟ್ಟು ಇಲ್ಲೇ ತಗೊಬಂದು ಹೊಡೆದ್ವಿ. ಇದೇನೆ ಈಗ ಬಾಳೆ ಎಲ್ಲ ಚೆನ್ನಾಗಿ ಎಲ್ಲೆಲ್ಲ ಇದಾಗಿದೆ. ಈಗೇನು ಹೆಚ್ಚು ಕಮ್ಮಿ ಗೊನೆ ಹೊಂಡೋಷ್ಟು ಟೈಮ್ ಬಂದು ಗೊನೆ ಹೊಂಡೋಗಿ ಮಾತ್ರ ಹೊಡಿಬೇಕು ಅಂತ ಹೇಳಿದ್ರು. ಇದನ್ನು ಅದಕ್ಕೆ ಹೋಗಿ ಇದಕ್ಕೆ ಹೆಚ್ಚು ಕಮ್ಮಿ ಇದು 1 kg ಪ್ಯಾಕ್ ಅಲ್ವಾ, ಇದು 1 kg ಅಂದರೆ ಹೆಚ್ಚು ಕಮ್ಮಿ 5ರಿಂದ 6 ಕ್ಯಾನಿಗೆ ಆಗುತ್ತೆ. 6 ಕ್ಯಾನ್ ಒಂದಲ್ಲಿಗೆ ಹೆಚ್ಚು ಕಮ್ಮಿ ಒಂದು ಕ್ಯಾನ್ 15 ಲೀಟ್ರು, 15, 16, 18 ಲೀಟ್ರ್ ಐತೆ. ಹೆಚ್ಚು ಕಮ್ಮಿ 100 ಲೀಟ್ರಿಗೆ ಆಗುತ್ತೆ ಇದು. ನಮ್ಮ ಭೂಮಿಲಿ ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶ ಅದು ಕಡಿಮೆ ಇತ್ತು. ಅದರಿಂದ ಅದನ್ನು ಇದು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಇದನ್ನು ಬಾಳೆ ಸ್ಪೆಷಲ್ ಅಂತ ಹೇಳಿ ಇದನ್ನು ಭಾರಿ ಚೆನ್ನಾಗಿರುತ್ತೆ ಭೂಮಿ, ನಮ್ಮ ಭೂಮಿಗೆ ಇದಕ್ಕೂ ಸೆಟ್ ಆಗುತ್ತೆ ಅಂತ ಹೇಳಿ ಇದನ್ನು ಹಾಕ್ಯಂಡು ಹೊಡೆದಿದ್ವಿ ಬಾಳೆಗೆ.
ಹಾಂ, ಸಾಲಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 5 ಅಡಿ ಜಾಗವನ್ನು ಬಿಟ್ಟು ಹಾಕಿದ್ದೀವಿ. ಈಗ ಒಟ್ಟಾರೆಗೆ ಎಷ್ಟು ತಿಂಗಳಾಗಿದೆ? ಹೆಚ್ಚು ಕಮ್ಮಿ ಒಂದು 9 ತಿಂಗಳು ನಡೀತೈತೆ. 8 ತಿಂಗಳು ತುಂಬಿದೆ, 9 ತಿಂಗಳು ನಡೀತೈತೆ. 9 ತಿಂಗಳು ನಡೀತೈತೆ. ನಿಮ್ಮ ಪ್ರಕಾರ ಎಷ್ಟು ಫಸಲು ಬರ್ಬೋದು? ಇದು ಫಸಲು ಅಂದರೆ ಇದು ಹೆಚ್ಚು ಕಮ್ಮಿ ಒಂದು 30ರಿಂದ 35 ಕೆ ಜಿ ಒಂದು ಗಿಡಕ್ಕೆ, ಒಂದು 30ರಿಂದ 35 ಕೆ ಜಿ ಬರ್ಬೋದು ಅಂತ ಅನ್ಕೊಂಡಿದ್ದೀವಿ. ಇಲ್ಲ ಅಷ್ಟೇ ಅಷ್ಟು ಬರಲ್ಲ, ಅಷ್ಟೇ ಸಾಕು. ಈ 30ರಿಂದ 35 ಕೆ ಜಿ ಬಂದ್ರೂ 1 ಕೆ ಜಿ 9 ರೂಪಾಯಿ ಅಂದರೆ 300-350 ರೂಪಾಯಿ ಆತಲ್ಲ. 35 ಕೆ ಜಿ ಇಲ್ಲ ಅಂದ್ರೆ ಓವರ್ 40 ಕೆ ಜಿ. ಈ 30ರ ಮೇಲೆ 40ರೊಳಗೆ 30-35 ಕೆ ಜಿ ಅವರೇಜ್ ಮಾಡಿದ್ವಿ. ಮೊದಲನೇ ವರ್ಷನೇ 1.5 ಲಕ್ಷ ರೂಪಾಯಿ ಆದಾಯ ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ಖರ್ಚು ಎಲ್ಲ ತೆಗೆದು. ಅದೇ ರೀತಿ ಎರಡನೇ ವರ್ಷನೂ ಕೂಡ ಎಷ್ಟು ಆದಾಯ ಬರ್ಬೋದು ಅಂತ? ಎರಡನೇ ವರ್ಷ ಅಂದರೆ ಎರಡನೇ ವರ್ಷದ್ದು ಇಷ್ಟು ಇಳುವರಿ ಬರಲ್ಲ. ಯಾಕೆ ಅಂದರೆ ಅದು ಕುನ್ನಿ ಲೆಕ್ಕಾಚಾರಕ್ಕೆ ಗಿಡ ಇದು ನಾಟಿ ಮಾಡಿದ ಗಿಡಕ್ಕೂ ಅದು ಕುನ್ನಿಂದ ಹೊಂಡುತ್ತಲ್ಲ, ಅದು ಹೆಚ್ಚು ಕಮ್ಮಿ ಮ್ಯಾಕ್ಸಿಮಮ್ ಒಂದು 25 ಕೆ ಜಿ ಬರ್ಬೋದು ಅಷ್ಟೇ. ಅದು 25 ಕೆ ಜಿ ಬಂದೇನಪ್ಪ ಅಂದರೆ ಈ ಟ್ರಂಚ್ ಹೊಡ್ಸಿರೋದು, ಈ ಗೊಬ್ಬರ ಹಾಕಿರೋದು ಎಲ್ಲ ಕಡಿಮೆ ಆಗುತ್ತಲ್ಲ ಖರ್ಚು. ಈ ಟ್ರಂಚಿಂದು ಮಣ್ಣು ಎಳ್ಸೋದು ಎಲ್ಲ ಕಡಿಮೆ ಆಗುತ್ತೆ. ಬರೀ ಔಷಧಿ ಫ್ರೈ ಮಾಡ್ಕೊಳೋದು, ನೀರು ಬಿಡೋದು, ಗೊಬ್ಬರ ಹಾಕ್ಕೊಳೋದು ಅಷ್ಟೊಂದು ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಅದರಿಂದ ಒಂದು 10 ಕೆ ಜಿ ಕಡಿಮೆ ಬಂದರೂ ಈಗ ಆದಾಯ ಬರ್ತದೆ. ಖರ್ಚು ಕಮ್ಮಿ, ಆದಾಯ ಜಾಸ್ತಿ ಬರುತ್ತಲ್ಲ. ಅದರಿಂದ ಹೆಚ್ಚು ಕಮ್ಮಿ ಅದರಲ್ಲೂ ಹೆಚ್ಚು ಕಮ್ಮಿ ಈಗ ಒಂದು ಗೊನೆ ಹೆಚ್ಚು ಕಮ್ಮಿ 25 ಕೆ ಜಿ ಅವರೇಜ್ ಇಟ್ಕೊಂಡ್ರು ಅಲ್ಲಿ 250 ರೂಪಾಯಿ ಆಯ್ತು. ಅದು 1 ಲಕ್ಷ ರೂಪಾಯಿ ಸಿಗ್ಬೋದು ಅಂತ ಅನ್ಕೊಂಡಿದ್ದೀವಿ. ಹಾಗಾದ್ರೆ ಎಲ್ಲರಿಗೂ ನೀವು ತಿಳಿಸ್ತಾ ಇರೋದು ಏನಂತ ಹೇಳಿದ್ರೆ, ಬಾಳೆ ಬೆಳೆದ್ರೆ ನಷ್ಟ ಇಲ್ಲ. ಈ ರೈತರಿಗೆ ಒಂದು ಸ್ವಲ್ಪ ರಿಸ್ಕ್ ಆದ ಬೆಳೆನೆಲ್ಲ ಇದು. ನಿಮ್ಮ ಪ್ರಕಾರ ಎಲ್ಲಾ ಬೆಳೆಗಳಿಗಿಂತ ಬಾಳೆ ಬೆಳೆ ಅಂತ ಅನ್ಕೊಂಡಿದ್ವಿ. ಚೆನ್ನಾಗಿರುತ್ತೆ ಬಾಳೆ ಬೆಳೆದ್ರೆ, ಇನ್ನು ಎಲ್ಲ ಬೆಳಿಬೋದು. ಬಾಳೆ ಗಿಡ ಬೆಳೆಯೋ ಸಂದರ್ಭದಲ್ಲಿ ಉತ್ತಮ ರೀತಿಯಲ್ಲಿ ಬಂದಿದೆ. ಈ ರೀತಿ ಉತ್ತಮ ರೀತಿ ಬರ್ಬೇಕಂದ್ರೆ ಯಾವ್ದಾದ್ರು ಮುನ್ನೆಚ್ಚರಿಕೆ ತಗೊಂಡು? ಮುನ್ನೆಚ್ಚರಿಕೆ ಅಂದ್ರೆ ಹೆಚ್ಚು ಕಮ್ಮಿ ಏನ್ ಬೇಕಾಗಿರೋದು ನೀರನ್ನ ಕಮ್ಮಿ ಅಂದ್ರೆ ವಾರಕ್ಕೆ ಒಂದರ ಕೊಡಲೇಬೇಕು. ಈ ಮಳೆ ಬಿದ್ದರೆ 15 ದಿವಸಕ್ಕೆ ಒಂದರ ಕೊಟ್ಟು ನಡೆಯುತ್ತೆ. ಮಳೆ ಇಲ್ಲ ಅಂದ್ರೆ ವಾರಕ್ಕೆ ಒಂದರ ಕಂಪಲ್ಸರಿ ಬಿಡಲೇಬೇಕು. ಅತಿ ಹೆಚ್ಚಾಗಿ ಬೇಕು ಅಂದ್ರೆ ನೀರೇ ಬೇಕು. ನೀರಿಲ್ದವ್ರು ಏನು ಮಾಡೋಕ್ಕಾಗಲ್ಲ, ನೀರು ಅಂತೂ ಬೇಕೇ ಬೇಕು. ಬಾಳೆ ಬೆಳೆಯುವುದರ ಬಗ್ಗೆ ನಮ್ಮ ಇತ್ತೀಚಿನ ಅಲ್ಲಿ ಚೆನ್ನಾಗಿ ಬೆಳ್ಕೊಳ್ತಾ ಇದ್ದೀರಾ. ಇದರ ಮಾಹಿತಿ ಬಗ್ಗೆ ನಿಮ್ಮ ಊರಿನಲ್ಲಿರ್ತಕ್ಕಂತಹ ರೈತರಿಗೆ ಯಾವ ರೀತಿಯಾದ್ರೂ ಸಲಹೆ ಮತ್ತೆ ಏನಾದರೂ ನೀಡ್ತೀರಾ? ಹೇಳ್ತೀವಿ. ಈಗ ನಾವು ಬಾಳೆ ಬೆಳೆಯಂತರಿಗೆ ಸಲಹೆಯನ್ನು ಕೊಡ್ತೀವಿ, ತಿಳಿಸ್ತೀವಿ. ನಾವು ಆನಂದ್ ಅಂತ ಇದ್ದಾರೆ, ಅವರು ನಮಗೆ ಒಳ್ಳೆ ಸೌಕರ್ಯ ಮಾಡಿದರು. ಬಾಳೆ ಗಿಡವನ್ನು ಕೊಟ್ಟರು, ಔಷಧಿ ಗೊಬ್ಬರ ಎಲ್ಲನೂ ಕೊಟ್ಬಿಟ್ಟು ಭಾರಿ ನೀಟಾಗಿ ನಮ್ದು ಇದು ಬಂದು ತಿಂಗಳಿಗೆ ಒಂದ್ಸರಿ ನೋಡಿಬಿಟ್ಟು ಎಲ್ಲನೂ ಇದು ಮಾಡಿಕೊಟ್ರು. ಬೇಕಾದ್ರೆ ಬೇರೆ ಬೆಳೆಯಂತರಿಗೆ ಎಲ್ಲರಿಗೂ ಬೇಕಾದ್ರೆ ಪ್ರೋತ್ಸಾಹ ಮಾಡಿ ತಿಳಿಸೋಣ. ಅವರು ಆನಂದ್ ಅವರು ಒಂದು ಗಿಡಕ್ಕೆ 13 ರೂಪಾಯಿನಂಗೆ ತಗೋತಾರೆ. 13 ರೂಪಾಯಿ ತಗೊಂಡ್ರು ತಿಂಗಳಿಗೆ ಒಂದ್ಸರಿ ಬಂದದಕ್ಕೆಲ್ಲ ಚಾರ್ಜ್ ಮಾಡಿ ಅದರಲ್ಲೇ ಇದು ಮಾಡಿಕೊಟ್ಟು ನೀಟಾಗಿ ಸಲಹೆಯನ್ನು ಕೊಡಲಿಕ್ಕೆ ಅವರು ಬೇರೆ ಕಡೆ 12 ರೂಪಾಯಿ 11 ರೂಪಾಯಿ ಸಿಗುತ್ತೆ. ಆದರೂ ಅವ್ರು 1 ರೂಪಾಯಿ 2 ರೂಪಾಯಿ ಜಾಸ್ತಿ ತಗೊಂಡ್ರು ಇಲ್ಲಿ ಬಂದು ಎಲ್ಲ ನೀಟಾಗಿ ಹೇಳ್ಕೊಡ್ತಾರಲ್ಲ, ಅದರಿಂದ 2 ರೂಪಾಯಿ ಜಾಸ್ತಿ ಹೋದ್ರೂ ಪರವಾಗಿಲ್ಲ ಅಂತೇಳಿ ಅವ್ರನ್ನೇ ತರಿಸ್ಕೊಂಡು ಇದು ಮಾಡಿ ಎಲ್ಲನೂ ಬೆಳೆಯನ್ನು ಬೆಳೆದಿದ್ದೀವಿ. ಇಲ್ಲಿಯ ತನಕ ಬಾಳೆ ಬೆಳೆಯನ್ನು ಯಾವ ರೀತಿ ಬೆಳ್ಕೋಬೇಕು ಎಂದು ಹೇಳ್ಬಿಟ್ಟು ಸಾವಯವ ಗೊಬ್ಬರದಲ್ಲಿ ಉತ್ತಮ ರೀತಿಯಲ್ಲಿ ಬೆಳ್ಕೋಬೇಕು ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ನೀಡ್ಕೊಡ್ತಕ್ಕಂಥ ಕರಿಗೌಡರವರಿಗೆ ವಂದನೆಗಳನ್ನು.